ಖುಷಿ ಏನು ಅಂತಂದ್ರೆ ನಮ್ಮ ನಿರ್ದೇಶಕರು, ನಮ್ಮ ನಿರ್ಮಾಪಕರು ತುಂಬಾ ಏನೆಲ್ಲ ಮಾಡೋದಕ್ಕಾಗುತ್ತೆ ಅವ್ರ ಕೈಯಿಂದ ಆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜನರನ್ನ ಹೇಗೆಲ್ಲ ರೀಚ್ ಆಗಬೇಕು, ಏನೇನೆಲ್ಲ ಮಾಡಬೇಕು, ಒಂದು ದೊಡ್ಡ ಬಜೆಟ್ ಸಿನಿಮಾಗಳು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಪಾಪ ಅವರಿಂದ ಎಷ್ಟು ಸಾಧ್ಯ, ಡೈರೆಕ್ಟರಿಂದ ಎಷ್ಟು ಸಾಧ್ಯ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇವಾಗ ಉಳಿದಿರೋವಂಥದ್ದು ಜನರ ರಿಸಲ್ಟ್ ಅಷ್ಟೇ. ನಮ್ಮ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಒಂದೇನು ಅಂತಂದ್ರೆ ತುಂಬಾ ಖುಷಿ ಇದೆ ಈ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗೋದಕ್ಕೆ, ಪಾತ್ರವನ್ನು ನಿಭಾಯಿಸೋದಕ್ಕೆ. ಬಿಗ್ ಬಾಸ್ ಆದ್ಮೇಲೆ, ಬಿಗ್ ಬಾಸ್ ಗೆದ್ಮೇಲೆ ಡೆಫಿನೆಟ್ಲಿ ಎಲ್ರಿಗೂ ಹಂಗೆ ಇರ್ಬೋದು, ಒಂದು ದೊಡ್ಡ ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡಬೇಕು ಅಂತ ನನಗೂ ಹಂಗೆ ಆಸೆ ಇತ್ತು. ನಾನು ಕಾಯ್ತಾ ಇದ್ದೆ ಒಂದು ಒಳ್ಳೆ ಆಫರ್ ಬರುತ್ತೆ ಹಂಗೆ ಹಿಂಗೆ ಅಂತ. ನಾನು ಕೆಲವ್ರನ್ನ ಅಪ್ರೋಚ್ ಆಗ್ತಾ ಇದ್ದೆ, ದೊಡ್ಡ ಡಿರೆಕ್ಟರ್ನ. ಸರ್ ಸಿನಿಮಾ ಮಾಡೋಣ ಸರ್, ಪ್ರೊಡ್ಯೂಸರ್ ನಾನೇ ತಗೊಂಡ್ಬರ್ತೀನಿ, ಹಂಗೆ ಹಿಂಗೆಲ್ಲ ಚರ್ಚೆಗಳು ಆಗ್ತಾ ಇತ್ತು. ಬಟ್ ಈ ಸಿನಿಮಾ ಏನಕ್ಕೆ ಮಾಡಿದೆ ಅಂತಂದ್ರೆ ಅಂತಹ ಬೇರೆ ಹೊಸಬರ ಸಿನಿಮಾಗಳು ಬರ್ತಾ ಇತ್ತು. ಆ ಮಧ್ಯೆ ನನಗೆ ಈ ಸಿನಿಮಾ ನಾನು ಏನಕ್ಕೆ ಒಪ್ಕೊಂಡೆ ಅಂತಂದ್ರೆ, ಒಂದು ಚಯನ್ ಶೆಟ್ಟಿ ಅವರು ಹೇಳಿದಂತಹ ಕಥೆನೇ ತುಂಬಾ ದೊಡ್ಡ ಅಟ್ರಾಕ್ಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಅದಾದ್ಮೇಲೆ ಚಯನ್ ಶೆಟ್ಟಿ ಅವರ ಕ್ಲಾರಿಟಿ ನನಗೆ ಇಷ್ಟ ಆಯ್ತು. ಅವರು ಇದು ಹೇಳಿದಾಗ ನನಗೆ 1.5 ವರ್ಷ ಹಿಂದೆ ಹೇಳಿದ್ದು. ಆವಾಗಲೇ ಅವ್ರು ನನಗೆ ಸ್ಕೆಚಸ್ ಎಲ್ಲ ತೋರಿಸಿದ್ರು, ಹಿಂಗ್ ಬರುತ್ತೆ, ಇಂಟರ್ವಲ್ ಹಿಂಗ್ ಬರುತ್ತೆ, ಕ್ಲೈಮ್ಯಾಕ್ಸ್ ಈ ವಿಷಯ ಹೇಳಕ್ ಹೊರಟಿದ್ದೀನಿ. ನಮ್ಮ ಒಂದು ಕಲ್ಚರ್ ಆಗಿರುವಂತಹ ಆರ್ಟಿಕಲ್ಜನ್ನ ಒಂದ್ ಸ್ವಲ್ಪ ಇದಕ್ಕೆ ಕನೆಕ್ಟೆಡ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದಾಗ ನನಗೆ ಅಂದ್ರೆ ಅವರ ಮೊದಲ ಸಿನಿಮಾ ಅಂತಂದಾಗ ನಾವು ಬ್ಲೈಂಡ್ಲಿ ನಂಬಬೇಕಷ್ಟೇ, ನಮ್ಗೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾರೆ ಅಂತ. ಅವ್ರು ಹೇಳೋದನ್ನ ನಂಬಬೇಕು, ಅವ್ರು ಮಾಡದ್ಮೇಲೆ ನೋಡಕ್ಕಾಗತ್ತೆ ಸಿನಿಮಾ ಹೇಗೆ ಅಂತ. ಬಟ್ ಇವಾಗ ಫುಲ್ ಕೆಲಸ ಆದ್ಮೇಲೆ ನೋಡಿಲ್ಲ, ಬಟ್ ರಫ್ ಕಟ್ ಆದ್ಮೇಲೆ ನಾನು ನೋಡಿದೆ. ಅವ್ರು ಏನು ಹೇಳಿದ್ದಾರೆ ಅದನ್ನ ಖಂಡಿತವಾಗ್ಲೂ ಪರದೆಯಲ್ಲಿ ತಗೊಂಡ್ಬಂದಿದ್ದಾರೆ. ಅವರ ಒಂದು ಏನು ಕನ್ಸಿತ್ತು ಹೀಗ್ ಮಾಡಬೇಕು ಅಥವಾ ಈ ಕಥೆಯನ್ನ ಹೇಳಬೇಕು, ಅವರ ಊರಿನ ಅಥವಾ ನನ್ನ ಊರಿನ ಕಥೆಯನ್ನ ಹೇಳಬೇಕು ಅಂತ, ಅದನ್ನ ತುಂಬಾ ನೀಟಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ನಾನು ಇನ್ನೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಈಗ BGM ಎಲ್ಲ ಪರ್ಫೆಕ್ಟ್ ಆದ್ಮೇಲೆ ಹೆಂಗ್ ಬರುತ್ತೆ ಅಂತ ನಾನು ಒಬ್ಬ ಆಡಿಯನ್ಸ್ ಆಗಿ ಕಾಯ್ತಾ ಇದ್ದೀನಿ. ನಾಡಿದ್ದು 7ನೇ ತಾರೀಕು ಯಾವಾಗ ಬರುತ್ತೆ ಅಂತ. ಅದಕ್ಕೆ ಮುಂಚೆ ಪ್ರೀಮಿಯರ್ ಶೋ ಇದ್ರೆ ಅದಕ್ಕೆ ಮುಂಚೆ ನೋಡ್ತೀವಿ ನಾವು. ಖುಷಿ ಏನು ಅಂತಂದ್ರೆ, ನಮ್ಮ ಗುರುಗಳಿದ್ರು MK ಮಠ ಸರ್. ನಾನು ಮೊದಲ ಕನ್ನಡ ಸಿನಿಮಾ ಮಾಡಿದಾಗ ಡೇಂಜರ್ ಝೋನ್ ಅಂತ. ಸೊ ಅಲ್ಲಿ ನನ್ನ ತಲೆ ಎಲ್ಲ ತುಂಬಾ ಹಿಂಗ ಆಡಿಸ್ತಾ ಇದ್ದ. ಬಂದು ಹೇಳಿದ್ರು, ತಲೆ ಎಲ್ಲ ಜಾಸ್ತಿ ಅಲ್ಲಾಡಿಸ್ಬೇಡ, ಮುಖದಲ್ಲಿ ಬೇಕು ಆಕ್ಟಿಂಗ್ ಅಂತ. ಅಂಡ್ ಅಲ್ಲಿಂದ ಇಲ್ಲಿಗೆ ಇವಾಗ ಒಂದು 19ನೇ ಸಿನಿಮಾ ಇದು, ಒಂದು 5 ಲ್ಯಾಂಗ್ವೇಜ್ ತಗೊಂಡ್ರೆ. ಸೊ ತುಂಬಾ ಮಠ ಸರ್ ತುಂಬಾ ಆ ಟೈಮಲ್ಲಿ ಹೇಳಿದಂತಹ ಮಾತುಗಳು ಹೆಲ್ಪ್ ಆಗಿದೆ. ಅಂಡ್ ಈ ಸಿನಿಮಾದಲ್ಲಿ ತುಂಬಾ ದಿಗ್ಗಜ ಕಲಾವಿದರಿದ್ದಾರೆ. ರಘು ಪಾಂಡೇಶ್ವರ ಸರ್ ಇರ್ಬೋದು. ಸೊ ಅವ್ರ ಪಾತ್ರ ನಾವು ಅವ್ರು ಸೀರಿಯಸ್ ಪಾತ್ರ ಮಾಡಿದ್ರು. ಬಟ್ ಎಷ್ಟೋ ಸಲ ನಾವು ನಕ್ಕು ಡೈರೆಕ್ಟರ್ ಕನ್ಫ್ಯೂಷನ್, ಅವ್ರು ಸೀರಿಯಸ್ ಪಾತ್ರ ಮಾಡ್ತಿದ್ದಾರೆ, ನೀವೇನಕ್ಕೆ ನಗ್ತಾ ಇದ್ದೀರಾ ಅಂತ. ಬಿಕಾಸ್ ನಮ್ಮ ಮಧ್ಯೆ ಏನೇನೋ ನಡೀತಾ ಇರುತ್ತೆ ಅಲ್ಲಿ. ಪ್ರಕಾಶ್ ತುಮ್ಮಿನಾಡವರಾಗಿರ್ಬೋದು ಅಂಡ್ ಜಾನ್ವಿ ಮೇಡಮ್, ಇಬ್ರು ಜಾನ್ವಿ ಇದ್ದಾರೆ ನಮ್ಮ ಸಿನಿಮಾದಲ್ಲಿ.